ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಹುದ್ದೆಯ 2010 ನಡೆದ ಎಕ್ಸಾಮ್ ಕ್ವಶನ್ ವಿತ್ ಆನ್ಸರ್ಸನ್ನು ನೋಡೋಣ. ಇದು ಪಾರ್ಟ್ 2. 51ನೇ ಪ್ರಶ್ನೆ. ಫುಟ್ಬಾಲ್ನಲ್ಲಿ ಕಪ್ಪು ಮುತ್ತು ಬ್ಲ್ಯಾಕ್ ಪರ್ಲ್ ಎಂದು ಪ್ರಸಿದ್ಧರಾದವರು ಯಾರು? ಇದರ ಉತ್ತರ ಆಯ್ಕೆ 2 ಪೀಲೆ. 52ನೇ ಪ್ರಶ್ನೆ. ಉಷಾಳ ವಯಸ್ಸು ರಿಟಾಳ ವಯಸ್ಸಿನ ಇಮ್ಮಡಿ. 3 ವರ್ಷಗಳ ಹಿಂದೆ ಅವಳ ವಯಸ್ಸು ರಿಟಾಳ ವಯಸ್ಸಿನ 3 ಪಟ್ಟು ಆಗಿತ್ತು. ಈಗ ಉಷಾಳ ವಯಸ್ಸೆಷ್ಟು? ಇದರ ಉತ್ತರ ಆಯ್ಕೆ 1 12 ವರ್ಷ. ವಿಡಿಯೋವನ್ನು ಪೌಸ್ ಮಾಡಿ ವಿವರಣೆ ಬಿಡಿಸುವ ವಿಧಾನವನ್ನು ಗಮನಿಸಿ. 53ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಅಶೋಕನ ಶಿಲಾಶಾಸನಗಳು ಹೆಚ್ಚಾಗಿ ಎಲ್ಲಿ ಕಾಣಿಸುತ್ತದೆ? ಇದರ ಉತ್ತರ ಆಯ್ಕೆ 1 ಮಸ್ಕಿ. 54ನೇ ಪ್ರಶ್ನೆ. ಭಾರತದ ಅತಿ ದೊಡ್ಡ ಗುಮ್ಮಟ ಎಲ್ಲಿದೆ? ಇದರ ಉತ್ತರ ಆಯ್ಕೆ 2 ಬಿಜಾಪುರ್. 55ನೇ ಪ್ರಶ್ನೆ. ಕಥಕ್ಕಳಿಯು ಯಾವ ರಾಜ್ಯದ ನಾಟ್ಯ ಪ್ರಭೇದವಾಗಿದೆ? ಇದರ ಉತ್ತರ ಆಯ್ಕೆ 3 ಕೇರಳ ರಾಜ್ಯ. 56ನೇ ಪ್ರಶ್ನೆ. ಸರ್ವಜ್ಞನು ಕಾವ್ಯದ ಯಾವ ಪ್ರಕಾರಕ್ಕೆ ಪ್ರಸಿದ್ಧನಾಗಿದ್ದಾನೆ? ಇದರ ಉತ್ತರ ಆಯ್ಕೆ 4 ತ್ರಿಪದಿ. 57ನೇ ಪ್ರಶ್ನೆ. ಸೂರ್ಯನ ಬೆಳಕಿನ ಕಿರಣಗಳು ಭೂಮಿಗೆ ತಲುಪಲು ಎಷ್ಟು ಸಮಯ ಬೇಕಾಗುತ್ತದೆ? ಇದರ ಉತ್ತರ ಆಯ್ಕೆ 1 8 ನಿಮಿಷ. 58ನೇ ಪ್ರಶ್ನೆ. ಟೆಸ್ಟ್ ಕ್ರಿಕೆಟ್ ಪಂದ್ಯದ ಒಂದು ಇನ್ನಿಂಗ್ಸ್ನಲ್ಲಿ ಎಲ್ಲ 10 ವಿಕೆಟ್ಗಳನ್ನು ಉಳಿಸಿದ ಭಾರತೀಯ ಬೌಲರ್ ಯಾರು? ಇದರ ಉತ್ತರ ಆಯ್ಕೆ 4 ಅನಿಲ್ ಕುಂಬ್ಳೆ. 59ನೇ ಪ್ರಶ್ನೆ. ವಿಶಿಷ್ಟಾದ್ವೈತ ಇದು ಯಾರ ಹೆಸರಿನೊಂದಿಗೆ ಸೇರಿಕೊಂಡಿದೆ? ಇದರ ಉತ್ತರ ಆಯ್ಕೆ 4 ರಾಮಾನುಜಾಚಾರ್ಯ. 60ನೇ ಪ್ರಶ್ನೆ. ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಇದರ ಉತ್ತರ ಆಯ್ಕೆ 3 ದಯಾನಂದ ಸರಸ್ವತಿ. 61ನೇ ಪ್ರಶ್ನೆ. ಭಾರತದ ಉಪರಾಷ್ಟ್ರಪತಿಯವರು ಯಾವುದರ ಪದನಿತ್ತು ಅಧ್ಯಕ್ಷರಾಗಿರುತ್ತಾರೆ? ಇದರ ಉತ್ತರ ಆಯ್ಕೆ 3 ರಾಜ್ಯಸಭೆ. 62ನೇ ಪ್ರಶ್ನೆ. 50 ಓವರುಗಳ ಏಕದಿನ ಪಂದ್ಯದಲ್ಲಿ ಭಾರತವು ಎಷ್ಟು ಬಾರಿ ವಿಶ್ವಕಪ್ಪನ್ನು ಗೆದ್ದಿದೆ? ಇದರ ಉತ್ತರ ಆಯ್ಕೆ 1 ಒಮ್ಮೆ. 63ನೇ ಪ್ರಶ್ನೆ. ದತ್ತು ಪುತ್ರನು ಉತ್ತರಾಧಿಕಾರಿಯಾಗಲಾರ ಎಂಬ ಕಾಯಿದೆಯನ್ನು ಜಾರಿಗೆ ತಂದವರು? ಇದರ ಉತ್ತರ ಆಯ್ಕೆ 3 ಲಾರ್ಡ್ ಡಾಲ್ಹೌಸಿ. 64ನೇ ಪ್ರಶ್ನೆ. ಓಝೋನ್ ಪದರವು ಕುಗ್ಗುವಿಕೆಯಿಂದಾಗಿ ಆಗುವ ಪರಿಣಾಮವೇನು? ಇದರ ಉತ್ತರ ಆಯ್ಕೆ 3 ಜಾಗತಿಕ ತಾಪಮಾನ ಹೆಚ್ಚಳ. 65ನೇ ಪ್ರಶ್ನೆ. ಭಾರತದಲ್ಲಿ ಯಾವುದೇ ರಾಜ್ಯದ ಕಾರ್ಯನಿರ್ವಾಹಕ ಮುಖ್ಯಸ್ಥರು ಯಾರು? ಇದರ ಉತ್ತರ ಆಯ್ಕೆ 4 ರಾಜ್ಯಪಾಲ. 66ನೇ ಪ್ರಶ್ನೆ. ಕಾಳಿಂಗ್ ಸರ್ಪವು ಹೆಚ್ಚಾಗಿ ಕಾಣಸಿಗುವ ಪ್ರದೇಶ ಯಾವುದು? ಇದರ ಉತ್ತರ ಆಯ್ಕೆ 2 ಪಶ್ಚಿಮ ಘಟ್ಟಗಳು. 67ನೇ ಪ್ರಶ್ನೆ. ಹಾಲಿನ ಶುದ್ಧತೆಯನ್ನು ಅಳೆಯಲು ಬಳಸುವ ಉಪಕರಣ? ಇದರ ಉತ್ತರ ಆಯ್ಕೆ 2 ಲ್ಯಾಕ್ಟೋಮೀಟರ್. 68ನೇ ಪ್ರಶ್ನೆ. ಬುದ್ಧ ಚರಿತ್ರದ ಗ್ರಂಥಕರ್ತನು? ಇದರ ಉತ್ತರ ಆಯ್ಕೆ 2 ಅಶ್ವಘೋಷ. 69ನೇ ಪ್ರಶ್ನೆ. ಭಾರತ ಉಪಖಂಡವು ಡ್ಯಾಶ್ ಚಾಚಿಕೊಂಡಿದೆ? ಇದರ ಉತ್ತರ ಆಯ್ಕೆ 1 ಭೂಮಧ್ಯ ರೇಖೆಯ ಉತ್ತರಕ್ಕೆ ಚಾಚಿಕೊಂಡಿದೆ. 70ನೇ ಪ್ರಶ್ನೆ. ಮೊದಲ ಪಾಣಿಪತ್ ಯುದ್ಧದಲ್ಲಿ ಜಯಗೊಳಿಸಿದವರು? ಇದರ ಉತ್ತರ ಆಯ್ಕೆ 4 ಬಾಬರ್. 71ನೇ ಪ್ರಶ್ನೆ. ಶ್ರವಣ ಬೆಳಗೊಳದ ಮಹಾಮಸ್ತಾಭಿಷೇಕವು ಡ್ಯಾಶ್ ವರ್ಷಗಳಲ್ಲಿ ಒಂದು ಬಾರಿ ಜರುಗುತ್ತದೆ? ಇದರ ಉತ್ತರ ಆಯ್ಕೆ 3 12 ವರ್ಷ. 72ನೇ ಪ್ರಶ್ನೆ. ಬಂಗಾಳದ ಮೊದಲ ವಿಭಜನೆಯು ಯಾವಾಗ ನಡೆಯಿತು? ಇದರ ಉತ್ತರ ಆಯ್ಕೆ 1 1905ರಲ್ಲಿ. 73ನೇ ಪ್ರಶ್ನೆ. ದೀನೇ ಇಲಾಹಿ ಮತವನ್ನು ಸ್ಥಾಪಿಸಿದವರು ಯಾರು? ಇದರ ಉತ್ತರ ಆಯ್ಕೆ 3 ಅಕ್ಬರ್. 74ನೇ ಪ್ರಶ್ನೆ. ಪೋರ್ಚುಗೀಸರ ಆಡಳಿತದಿಂದ 1961ರಲ್ಲಿ ವಿಮೋಚನೆಯಾದ ಪ್ರದೇಶ ಯಾವುದು? ಇದರ ಉತ್ತರ ಆಯ್ಕೆ 2 ಗೋವಾ. 75ನೇ ಪ್ರಶ್ನೆ. ಮೊತ್ತ ಮೊದಲ ತೀರ್ಥಂಕರರೆಂದು ಯಾರನ್ನು ಪರಿಗಣಿಸುತ್ತಾರೆ? ಇದರ ಉತ್ತರ ಆಯ್ಕೆ 1 ಇದರ ಉತ್ತರ ಆಯ್ಕೆ 1 ವೃಷಭನಾಥ್.
76ನೇ ಪ್ರಶ್ನೆ, ಯಾವುದರ ಕೊರತೆಯು ರಕ್ತದ ನಿಧಾನ ಹೆಪ್ಪುಗಟ್ಟುವಿಕೆಗೆ ಕಾರಣವಾಗುತ್ತದೆ? ಇದರ ಉತ್ತರ ಆಯ್ಕೆ 1 ವಿಟಮಿನ್ ಕೆ. 77ನೇ ಪ್ರಶ್ನೆ, ಸರ್ವೋನ್ನತ ನ್ಯಾಯಾಲಯದ ನ್ಯಾಯಮೂರ್ತಿಯವರು ರಾಜೀನಾಮೆ ಸಲ್ಲಿಸುವುದಾದರೆ ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡಬೇಕು? ಇದರ ಉತ್ತರ ಆಯ್ಕೆ 4 ಭಾರತದ ರಾಷ್ಟ್ರಪತಿಯವರಿಗೆ. 78ನೇ ಪ್ರಶ್ನೆ, ಅಶೋಕ್ ಸಾಮ್ರಾಟನು ಡ್ಯಾಶ್ ರಾಜವಂಶಕ್ಕೆ ಸೇರಿದವ? ಇದರ ಉತ್ತರ ಆಯ್ಕೆ 1 ಮೌರ್ಯ ರಾಜವಂಶ. 79ನೇ ಪ್ರಶ್ನೆ, ಭಾರತದ ಗೋಧಿಯ ಉಗ್ರಾಣ್ ವೆಂದು ಹೆಸರಾದ ರಾಜ್ಯವು ಯಾವುದು? ಇದರ ಉತ್ತರ ಆಯ್ಕೆ 3 ಪಂಜಾಬ್. 80ನೇ ಪ್ರಶ್ನೆ, ಮನುಷ್ಯನು ಸಮಾಜ ಜೀವಿ, ಇದು ಯಾರ ಪ್ರಸಿದ್ಧ ಹೇಳಿಕೆ? ಇದರ ಉತ್ತರ ಆಯ್ಕೆ 2 ಅರಿಸ್ಟಾಲ್. 81ನೇ ಪ್ರಶ್ನೆ, ಭಾರತದಲ್ಲಿ ಮೊಘಲ ರಾಜವಂಶವನ್ನು ಸ್ಥಾಪಿಸಿದವನು? ಇದರ ಉತ್ತರ ಆಯ್ಕೆ 3 ಬಾಬರ್. 82ನೇ ಪ್ರಶ್ನೆ, ಇತ್ತೀಚೆಗೆ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿದ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಯಾರು? ಇದರ ಉತ್ತರ ಆಯ್ಕೆ 2 ನ್ಯಾಯಮೂರ್ತಿ ದಿನಕರನ್. 83ನೇ ಪ್ರಶ್ನೆ, ಥಾರ್ ಮರುಭೂಮಿಯು ಯಾವ ರಾಜ್ಯದಲ್ಲಿದೆ? ಇದರ ಉತ್ತರ ಆಯ್ಕೆ 2 ರಾಜಸ್ಥಾನ್. 84ನೇ ಪ್ರಶ್ನೆ, ಪೆನ್ಸಿಲ್ನಲ್ಲಿ ಯಾವುದನ್ನು ಉಪಯೋಗಿಸುತ್ತಾರೆ? ಇದರ ಉತ್ತರ ಆಯ್ಕೆ 1 ಗ್ರಾಫೈಟ್. 85ನೇ ಪ್ರಶ್ನೆ, ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಇದರ ಉತ್ತರ ಆಯ್ಕೆ 3 ರಾಜಾರಾಮ್ ಮೋಹನ್ ರಾಯ್. 86ನೇ ಪ್ರಶ್ನೆ, ಈ ನದಿಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ಹರಿಯುವುದಿಲ್ಲ? ಇದರ ಉತ್ತರ ಆಯ್ಕೆ 2 ತಪತಿ. 87ನೇ ಪ್ರಶ್ನೆ, ಛತ್ರಪತಿ ಶಿವಾಜಿ ಬಾಲ್ಯದ ಗುರುಗಳು ಯಾರು? ಇದರ ಉತ್ತರ ಆಯ್ಕೆ 3 ದಾದಾಜಿ ಕೊಂಡದೇವ್. 88ನೇ ಪ್ರಶ್ನೆ, ಕ್ವಿಟ್ ಇಂಡಿಯಾ ಚಳುವಳಿಯು ಯಾವ ಇಸವಿಯಲ್ಲಿ ಪ್ರಾರಂಭವಾಯಿತು? ಇದರ ಉತ್ತರ ಆಯ್ಕೆ 1 1942ರಲ್ಲಿ. 89ನೇ ಪ್ರಶ್ನೆ, ಭಾರತವು ಗಣರಾಜ್ಯವೆಂದು ಘೋಷಿಸುವುದು ಯಾವಾಗ? ಇದರ ಉತ್ತರ ಆಯ್ಕೆ 4 26/1/1950ರಂದು ಭಾರತದ ಗಣರಾಜ್ಯವೆಂದು ಘೋಷಿಸುವುದು. 90ನೇ ಪ್ರಶ್ನೆ, ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಒಟ್ಟು ಸಂಖ್ಯೆಯು? ಇದರ ಉತ್ತರ ಆಯ್ಕೆ 1 ಇದರ ಉತ್ತರ 30. ಈಗಿನ ಕರ್ನಾಟಕ ರಾಜ್ಯ ಪ್ರಸ್ತುತ ಜಿಲ್ಲೆ 31 ಜಿಲ್ಲೆಗಳಿವೆ. 91ನೇ ಪ್ರಶ್ನೆ, ಚಂದ್ರನು ಯಾವ ವರ್ಗಕ್ಕೆ ಸೇರುತ್ತಾನೆ? ಇದರ ಉತ್ತರ ಆಯ್ಕೆ 4 ಉಪಗ್ರಹ. 92ನೇ ಪ್ರಶ್ನೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಘೋಷಿಸಿದವರು ಯಾರು? ಇದರ ಉತ್ತರ ಆಯ್ಕೆ 3 ಬಾಲ್ ಗಂಗಾಧರ್ ತಿಲಕ್. 93ನೇ ಪ್ರಶ್ನೆ, ಇಂಡಿಯನ್ ಮಿಲಿಟರಿ ಅಕಾಡೆಮಿಯು ಇರುವುದೆಲ್ಲಿ? ಇದರ ಉತ್ತರ ಆಯ್ಕೆ 2 ಡೆಹ್ರಾಡೂನ್. 94ನೇ ಪ್ರಶ್ನೆ, ಮನೋಜ್ ಮತ ವಿಶ್ವಪಥ ಎಂದವರು ಯಾರು? ಇದರ ಉತ್ತರ ಆಯ್ಕೆ 2 ಕುವೆಂಪು. 95ನೇ ಪ್ರಶ್ನೆ, ರಾಮಾಯಣ ಮಹಾಕಾವ್ಯದಲ್ಲಿ ಲಕ್ಷ್ಮಣನ ಪತ್ನಿ ಯಾರು? ಇದರ ಉತ್ತರ ಆಯ್ಕೆ 3 ಊರ್ಮಿಳಾ. 96ನೇ ಪ್ರಶ್ನೆ, 96ರಿಂದ 100ರವರೆಗಿನ ಪ್ರಶ್ನೆಗಳು ಈ ಕೆಳಗಿನ ಮಾಹಿತಿಯನ್ನು ಆಧರಿಸಿದೆ. ಇದನ್ನು ಆಳವಾಗಿ ಅಧ್ಯಯನ ಮಾಡಿ ಅದರ ಕೆಳಗಿನ ಕೊಟ್ಟಿರುವ ಪ್ರಶ್ನೆಗಳನ್ನು ಉತ್ತರಿಸಿ. ವಿಡಿಯೋವನ್ನು ಪಾಸ್ ಮಾಡಿ ಇದನ್ನು ಓದಿ. ಇದರ ಪ್ರಶ್ನೆ 96ನೇ ಪ್ರಶ್ನೆ, ಎಲ್ನ ಅತಿ ಸಮೀಪ ಎಡಭಾಗದಲ್ಲಿ ಕುಳಿತಿರುವವರು ಯಾರು? ಇದರ ಉತ್ತರ ಆಯ್ಕೆ 3 ಜೆ. 97ನೇ ಪ್ರಶ್ನೆ, ಕೆ ಅತಿ ಸಮೀಪದ ಎಡಭಾಗದಲ್ಲಿ ಕುಳಿತಿರುವವರು ಯಾರು? ಇದರ ಉತ್ತರ ಆಯ್ಕೆ 3 ಕ್ಯೂ. 98ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಸ್ಥಾನವನ್ನು ಯಾವುದು? ಇದರ ಉತ್ತರ ಆಯ್ಕೆ 4 ಕೆಯ ಬಲದಲ್ಲಿ ಅತಿ ಸಮೀಪ ಸ್ಥಾನ. 99ನೇ ಪ್ರಶ್ನೆ, ಪಿಯ ಬಲದಲ್ಲಿ 3ನೇ ಸ್ಥಾನದಲ್ಲಿ ಕುಳಿತಿರುವವರು ಯಾರು? ಇದರ ಉತ್ತರ ಆಯ್ಕೆ 1 ಎಲ್. ಕೊನೆಯದಾಗಿ 100ನೇ ಪ್ರಶ್ನೆ,
ಈ ಕೆಳಗಿನ ಗುಂಪುಗಳಲ್ಲಿ ಮೊದಲ ವ್ಯಕ್ತಿಯು ಉಳಿದಿಬ್ಬರ ನಡುವೆ ಕುಳಿತಿರುವ ಗುಂಪು ಯಾವುದು? ಇದರ ಉತ್ತರ ಆಯ್ಕೆ 4 MPO ಇದರ ಉತ್ತರವಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.